ನಾನು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದೆ. ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಸನ್ನಿವೇಶದ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ರೈತರ ಸಾಲ ಮನ್ನಾ ಮಾಡದೆ ಇವತ್ತು ನಮ್ಮ ಕಾಲದಲ್ಲಿ ಎರಡೂ ಅವಧಿನಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಕೆಲಸವನ್ನು ಮಾಡಬಹುದು, ಜನಸಾಮಾನ್ಯರಿಗೆ ಸಮೀಪಕ್ಕೆ ಹೋಗಿ ಅವನ ಕಷ್ಟವನ್ನ ಪರಿಹರಿಸಬಹುದು ಅಂತಕ್ಕಂಥದ್ದನ್ನ ಈ ನಾಡಿನಲ್ಲಿ ಏನಾದರೂ ತೋರಿಸಿದ್ರೆ ಅದು ಕುಮಾರಸ್ವಾಮಿಯ ಕಾಲದಲ್ಲಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರು ಕುಮಾರಣ್ಣವರು ಇದ್ದಂತ ಸಂದರ್ಭದಲ್ಲಿ ಕುಮಾರಣ್ಣವರ 20 ತಿಂಗಳು 14 ತಿಂಗಳ ಆ ಆಡಳಿತದಲ್ಲಿ ಕರ್ನಾಟಕ ರಾಜ್ಯ ಕಂಡಂತ ಒಂದು ಸುವರ್ಣ ಯುಗ ಏನಿದೆ, ಬಹುಶಃ ಕನ್ನಡ ನಾಡಿನ ಜನತೆ ಇವತ್ತಿಗೂ ಕೂಡ ಹೃದಯದಲ್ಲಿ ಅದನ್ನ ಬಹಳ ಗಟ್ಟಿಯಾಗಿ ಸ್ಮರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಈ ನಾಡಿನ ಪ್ರತಿ ಬಡ ಕುಟುಂಬಗಳಲ್ಲಿ ಇರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು, ರೈತನಿಗೆ ಏನು ಕೊಡಬೇಕು, ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ, ಇವತ್ತು ಯಾವೊಂದು ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಈ ಒಂದು ನಗರದ ಜನತೆಯ ಹಣ ಯಾವ ರೀತಿ ಇವತ್ತು ಸದುಪಯೋಗ ಪಡಿಸ್ಕೋಬೇಕು, ಇದೆಲ್ಲವನ್ನ ತರಲಿಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಸಿದ್ಧವಾಗಿ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ. ನಿಮ್ಮ ರಕ್ಷಣೆ, ನಿಮ್ಮ ಸ್ಥಾನಮಾನಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ನಾನು ತಯಾರಾಗಿದ್ದೇನೆ.